ಎಲ್ಲ ಇಲಾಖೆಗಳು, ರೂರಲ್ ಡೆವಲಪ್ಮೆಂಟು, PWD, ಇರಿಗೇಷನ್ನು, ಮೈನರ್ ಇರಿಗೇಷನ್ನು, ಎಕ್ಸೈಜು, ಆಮೇಲೆ ಎಕ್ಸೈಜು ಅಂತೀನಿ, ಇದು ಇಂಧನ, ಅರ್ಬನ್ ಡೆವಲಪ್ಮೆಂಟು, ಎಲ್ಲ ಬೆಂಗಳೂರು ಡೆವಲಪ್ಮೆಂಟು ಎಲ್ಲ ಸೇರಿ 2,76,695 ಕೋಟಿ. ಇವತ್ತು 32,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆಯಲ್ಲ, ಅದು ನಿಮ್ಮ ಬಳುವಳಿ. ನೀವು ಮಾಡಿದ ಈ ಕೆಲಸದಿಂದ ನಾವು ಇವತ್ತು ಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದೆ. ಪೆಂಡಿಂಗ್ ಬಿಲ್ಸ್ಗಳು ಇತ್ಯರ್ಥ ಆಗದೇ ಪರಿಸ್ಥಿತಿ ಬಂದಿದೆ ಇವತ್ತು. ಮಾನ್ಯ ಅಧ್ಯಕ್ಷರೇ, 18ರಲ್ಲಿ ನೀವು ಬಿಟ್ಟೋಗಿದ್ದು ಬಾಕಿನೂ ಹೇಳಿಬಿಡಿ, ಅವಾಗ ಸರಿ ಆಗುತ್ತೆ. ಅದನ್ನ ಹೇಳ್ತೀನಿ, ಸ್ಟೇಟ್ಮೆಂಟ್ ಕೊಡಿ. ಬಜೆಟ್ ಮಂಡಿಸುವಾಗ ಹೇಳ್ತೀನಿ, ನೀವು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ, ಉತ್ತರ ಕೊಡುವಾಗ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಏನಾದ್ರು ನೀವು ಕೇಂದ್ರದಿಂದ ಅನುದಾನಗಳು ತಂದ್ರ ಅದು ಇಲ್ಲ. ನಿಮಗೆ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು 11,495 ಕೋಟಿ ಶಿಫಾರಸು ಮಾಡಿದ್ರು. ಕೊಡಿ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ 5,495 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿತ್ತು. ನೀವು ಯಾವತ್ತಾರು ಕೊಡಿ ಅಂತ ಹೇಳಿದ್ರ? ಯಾವತ್ತಾರು ಕೊಡಿ ಅಂತ ಹೇಳಿದ್ರ? ಅಥವಾ ನಿಮ್ಮ ಸರ್ಕಾರ ಯಾವತ್ತಾರು ಹೋಗಿ ಕೇಳ್ತಾ? ಯಾವತ್ತಾರು ಕೇಳಿದ್ರ? ಕೇಳಲಿಲ್ಲ. 11,495 ಕೋಟಿ ಬರಲಿಲ್ಲ, 1 ರೂಪಾಯಿ ಬರಲಿಲ್ಲ. ನಾವು ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದದು, ಬರಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು 3 ಸಾರಿ ಭೇಟಿ ಮಾಡಿದ್ದೆ. ಏನಾರು ಮಾಡಿ ಕೊಡಿಯಮ್ಮ ದಯಮಾಡಿ ಅಂತ ಹೇಳಿ, ನೀವು ನಮ್ಮ ರಾಜ್ಯದವರು ಇಂದ ರಾಜ್ಯಸಭಾ ಮೆಂಬರ್ ಆಗಿರೋದು, ಕೊಡಿ ಅಂತ ಕೇಳಿದೆ, ಕೊಡಲಿಲ್ಲ. ಅವಾಗ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 5,300 ಕೋಟಿ ರೂಪಾಯಿ. 1 ರೂಪಾಯಿ ಬಂದಿದೆಯಾ ಇಲ್ಲಿ ಇವತ್ತಿನವರೆಗೆ? ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೇಳಿತ್ತು, ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು. ಬಜೆಟ್ನಲ್ಲಿ ಹೇಳದಂತ ಹಣ, ಭಾಷಣ ಏನೆಲ್ಲ ಮಾಡಿದ್ದು, ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಷ್ಟೇ ಅಲ್ಲ, ಅದನ್ನ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಬಂತ 1 ರೂಪಾಯಿ ಬಂತ 5,300 ಕೋಟಿನಲ್ಲಿ? ಯಾವಾಗ 23-24 ಬಜೆಟ್ನಲ್ಲಿ ಹೇಳಿದ್ದದು? 1 ರೂಪಾಯಿ ಕೊಡ್ಲಿಲ್ಲ. ಇಲ್ಲಿ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರಲ್ಲ, ಲಾಸ್ಟ್ ಬಜೆಟ್ ಅವರು ಬಜೆಟ್ ಮಂಡಿಸಿದ್ರಲ್ಲ, ಆ ಬಜೆಟ್ ಮಂಡಿಸಿದಾಗ ಅದನ್ನೇ ಹೇಳಿದ್ರು, ರೀಟ್ರೇಟ್ ಮಾಡಿದ್ರು. ಕೇಂದ್ರದಿಂದ 5,300 ಕೋಟಿ ಬರ್ತವೆ, ನಾವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. 2 ಬಜೆಟ್ನಲ್ಲಿ ಹೇಳಿದಂತ 1 ರೂಪಾಯಿ ಬರಲಿಲ್ಲ. 1 ರೂಪಾಯಿ ಬರಲಿಲ್ಲ. ಇವರು ಅದ್ರ ಬಗ್ಗೆ ಮಾತನಾಡಲಿಲ್ಲ. ನಾವು ಕರ್ನಾಟಕದವರಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇರುವಾಗ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು, ಎತ್ತಲಿಲ್ಲ.
ಕೇಂದ್ರ ಸರ್ಕಾರದ ವಿರುದ್ಧ ಅವರು ನ್ಯಾಯಯುತವಾಗಿ ಬರಬೇಕಾಗಿರೋದನ್ನು ಕೇಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ದಿಸ್ ಇಸ್ ದಿ ಪೊಸಿಷನ್. ಇಂದ ಮಾನ್ಯ ಅಧ್ಯಕ್ಷರೇ, ನಮಗೆ ಇದರಿಂದ ಎಷ್ಟು ನಷ್ಟ ಆಯಿತು ನೋಡಿ ಕರ್ನಾಟಕಕ್ಕೆ. ನ್ಯಾಯಯುತವಾಗಿ ಅವರೇ ಶಿಫಾರಸು ಮಾಡಿದ್ದದು 15ನೇ ಹಣಕಾಸಿನ ಆಯೋಗ. ಮತ್ತೆ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿಯಾಗಿ ಘೋಷಣೆ ಮಾಡಿದ್ದದು 23-24 ಬಜೆಟ್ನಲ್ಲಿ ₹1 ಬರಲಿಲ್ಲ. ಇವರಾದರೂ ಕೇಳಿದ್ರ? ಏನೂ ಕೇಳ್ದೇನೆ ಇವತ್ತು ಅನುದಾನ ಇಲ್ಲ ಅಂತ ಭಾಷಣ ಮಾಡಕ ಇರೋದು. ಬರೀ ಭಾಷಣಕ್ಕೋಸ್ಕರ ನಾವು ವಿರೋಧ ಪಕ್ಷವಾಗಿರೋದು.